ನಮಸ್ಕಾರ ಸ್ನೇಹಿತರೆ, ನಮ್ಮೂರಲ್ಲಿ ಶ್ರೀ ನಂಜುಂಡೇಶ್ವರ ದೇವಾಲಯದ ಒಂದು ವಾರ್ಷಿಕ ಪೂಜೆ ನಡೀತಾ ಇದೆ. ಈ ಒಂದು ಪೂಜೆಯ ಒಂದು ಸಣ್ಣ ಕವರೇಜ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಶ್ರೀ ನಂಜುಂಡೇಶ್ವರ ದೇವಾಲಯ ಸಮಿತಿ ನಂದಿಗುಂದ ಪ್ರತಿ ವರ್ಷದಂತೆ ಶ್ರೀ ನಂಜುಂಡೇಶ್ವರ ದೇವಾಲಯ ವಾರ್ಷಿಕ ಮಹಾಪೂಜೆಯನ್ನು ನಾವು ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ನಡೆಸ್ತೀವಿ. ಈ ಒಂದು ನಂಜುಂಡೇಶ್ವರ ದೇವಾಲಯಕ್ಕೆ 100ರಿಂದ 150 ವರ್ಷಗಳ ಇತಿಹಾಸವಿದ್ದು, ಇದು ಶ್ರೀ ಮಳೆ ಮಲ್ಲೇಶ್ವರ ದೇವಾಲಯ, ಮಾಲಂಬಿ ಮತ್ತು ನಂದಿಗುಂದ ಈ ಎರಡು ದೇವರುಗಳು ಅಣ್ಣ ತಮ್ಮಂದಿರಾಗಿರ್ತವೆ. ಅದೇ ರೀತಿ ಭಾಳ ವರ್ಷಗಳ ಹಿಂದೆ ನಮ್ಮ ನಂದಿಗುಂದ ಗ್ರಾಮಕ್ಕೆ ಮಳೆ ಬಾರದೇ ಇದ್ದಾಗ ಸುತ್ತಮುತ್ತಲಿನ ಗ್ರಾಮಸ್ಥರುಗಳೆಲ್ಲ ಸೇರಿ ಈ ಒಂದು ನಮ್ಮ ಇದೇ ಪಕ್ಕದ ಮಾಲಂಬಿ ಬೆಟ್ಟಕ್ಕೆ ತೆರಳಿ ಎಲ್ಲರೂ ಸೇರಿ ಮಳೆಗಾಗಿ ಪ್ರಾರ್ಥನೆ ಮಾಡಿ ಆ ದೇವರನ್ನು ನಂಬಿ ಎಲ್ಲ ಬೆಟ್ಟ ಹತ್ತಿ ಪೂಜೆ ಮಾಡಿ ಇಳಿದ ಮೇಲೆ ಅಲ್ಲಿಂದ ಒಂದು ಮಳೆ ಪ್ರಾರಂಭ ಆಗುತ್ತದೆ. ಅದರಿಂದ ಎಲ್ಲರ ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲ ನಂಬಿಕೆ ಏನಪ್ಪ ಅಂತಂದರೆ, ಮಳೆ ಇಲ್ಲದೇ ಇದ್ದಾಗ ಈ ಮಳೆ ಮಲ್ಲೇಶ್ವರ ದೇವಾಲಯಕ್ಕೆ ಹತ್ತಿ ಇಳಿದ್ರೆ ಮಳೆ ಬರುತ್ತದೆ ಅನ್ನೋ ಒಂದು ಪ್ರತೀತಿ ಇರೋದ್ರಿಂದ ಪ್ರತಿ ವರ್ಷ ಅಲ್ಲಿ ಶಿವರಾತ್ರಿ ಹಬ್ಬದಂದು ಎಲ್ಲ ತೆರಳಿ ಅಲ್ಲಿ ಒಂದು ಮಹಾಪೂಜೆಯನ್ನು ಸಲ್ಲಿಸಿ ಅದರ ಮುಖೇನ ಈ ವರ್ಷ ಪ್ರತಿ ವರ್ಷದಂತೆ ಪ್ರಾರಂಭ ಮಾಡ್ತಾರೆ. ಶ್ರೀ ಮಳೆ ಮಲ್ಲೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿಗೆ ಗ್ರಾಮ ಸಮಿತಿ ವತಿಯಿಂದ ಒಂದು ಹಣ್ಕಾಯನ್ನು ಮಾಡ್ತೀವಿ. ಅಲ್ಲಿಂದ ಈ ಒಂದು ವಾರ್ಷಿಕ ಪೂಜೆಗೆ ಚಾಲನೆ ಸಿಗುತ್ತೆ. ಈ ವಾರ್ಷಿಕ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಕದ್ಲಿಗೆ ಒಡ್ಡೋದು ಅಂತ ಒಂದು ಪ್ರತೀತಿ ಹಿಂದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಆ ಕದ್ಲಿ ಒಡ್ಡೋದು ಅರ್ಥ ಏನಪ್ಪ ಅಂತಂದರೆ, ಈ ನಂಜುಂಡೇಶ್ವರ ದೇವರ ವಿಗ್ರಹಕ್ಕೂ ಮುಂದೆ ಇರ್ತಕ್ಕಂಥ ನಂದಿ ವಿಗ್ರಹಕ್ಕೂ 13 ಅಡಿ ಅಂತರ ಗ್ಯಾಪ್ ಇರುತ್ತೆ. ಆ ಕದ್ಲಿ ಒಡ್ಡೋದ್ರ ವಿಶೇಷ ಏನು ಅಂತಂದರೆ, ಆ ಒಂದು ಕದ್ಲಿ ಒಡ್ಡ ಒಂದು ಗ್ಯಾಪಲ್ಲಿ ನಂದಿಯ ಮುಖ ಈ ಒಂದು ಶಿವಲಿಂಗಕ್ಕೆ ಎದುರಾಗಿ ಕಾಣ್ತಾ ಇರಬೇಕು. ಮತ್ತು ಈ ಕದ್ಲಿ ಒಡ್ಡಕ್ಕೆ ನಾವು ವಿಶೇಷವಾಗಿ ಬಾಳೆದಿಂಡು ಮತ್ತು ಮುಳ್ಳು, ಕಕ್ಕೆ ಮುಳ್ಳು ಮತ್ತು ಕಲರ್ ಪೇಪರು ಇವುಗಳನ್ನೆಲ್ಲ ಬಳಸಿ ಅದನ್ನು ಒಂದು ದೀಪದಲ್ಲಿ ಅದನ್ನೆಲ್ಲ ಒಂದು ಮಸಿ ಟೈಪ್ ಎಲ್ಲ ಮಾಡಿ ಅದನ್ನು ವಿಶೇಷವಾಗಿ ಅಲಂಕಾರ ಮಾಡಿ 2 ಬಾಳೆ ದಿಂಡುಗಳನ್ನೆಲ್ಲ ಕ್ರಮವಾಗಿ ಜೋಡಿಸಿ ಆ ಗ್ಯಾಪಲ್ಲಿ ಈ ಮೆರೆ ಬಸವಣ್ಣ ಅಂತ ಹೇಳ್ತೀವಿ, ಉತ್ಸವ ಮೂರ್ತಿ. ಈ ಬೇರೆ ಕಡೆ ಎಲ್ಲ ಹೇಳ್ತೀವಿ ಉತ್ಸವ ಮೂರ್ತಿ ಅಂತ ಹೇಳಿ, ನಮ್ಮ ಕಡೆ ಮೆರೆ ಬಸವಣ್ಣ ಅಂತ ಹೇಳ್ತೀವಿ. ಆ ಬಸವಣ್ಣ ದೇವರನ್ನ ಕದ್ದಿ ಒಡ್ಡಿ ಎಲ್ಲ ಮಂಗಳಾರತಿ ಎಲ್ಲ ಆದ ಮೇಲೆ ಅದ್ರ ಒಳಗಡೆ ಆ ಒಂದು ಬಸವಣ್ಣ ದೇವರನ್ನ ಕೊಡ್ತಾರೆ ಹೊರಗಡೆ. ಈ ಒಂದು ಮೆರೆ ಬಸವಣ್ಣ ಏನಿದೆ, ಮೆರೆ ಬಸವಣ್ಣ ಅಂತ ನಾವೇನು ಅಡ್ಡೆ ಮೂಲಕ ಮೆರೆ ಬಸವಣ್ಣನ ಕುಳ್ಳಿರಿಸಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಗೆ ತೆರಳಿ ಅದನ್ನು ಪ್ರತಿಯೊಬ್ಬರು ಈ ಕಳಸವನ್ನು ಈ ಹಂಬಾಳಲ್ಲಿ ಇರ್ತಕ್ಕಂಥ ಒಂದು ಕಳಸ ಏನಿದೆ ಅದನ್ನು ಆರತಿ ಅಂತ ನಾವು ಕರಿತೀವಿ. ಅದನ್ನು ಪ್ರತಿ ಮನೆಯಲ್ಲಿ ಒಂದೊಂದು ಆರತಿಯನ್ನು ಮಾಡಿ ಮೆರೆ ಬಸವಣ್ಣನಿಗೆ ಜೊತೆಯಲ್ಲಿ 60 ಮನೆಗಳಿಗೂ ತೆರಳಿ, ಪ್ರಮುಖ ಬೀದಿಗಳಲ್ಲಿ ಪ್ರತಿ ಮನೆಗಳಿಗೂ ತೆರಳಿ ಸಂಜೆ ಒಂದು 8:30 9 ಗಂಟೆ ಸಮಯಕ್ಕೆ ಆ ಒಂದು ಬಸವಣ್ಣ ಹೊರಡುತ್ತೆ ದೇವಾಲಯದಿಂದ.
ಪ್ರತಿ ಮನೆಗಳ ತೆರಳಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಬೆಳಗಿನ ಜಾವ 5:30ಕ್ಕೆ ಮಂಗಳವಾರ ಬೆಳಗಿನ ಜಾವ 5:30ಕ್ಕೆ ದೇವಾಲಯನ ಮರುಪ್ರವೇಶ ಮಾಡುತ್ತೆ. ಮರುಪ್ರವೇಶ ಮಾಡಿ ಅದನ್ನ ಹಾಗೆ ಒಂದು ಸಂಪಿಗೆ ಕಟ್ಟೆ ಅಂತ ಇದೆ, ನಮ್ದು ಬಿಲ್ಪತ್ರೆ ಮರದ ಹತ್ರ ಒಂದು ಸಂಪಿಗೆ ಕಟ್ಟೆ ಅಂತ ಇರುತ್ತೆ. ಅದು ದೇವಾಲಯನ ಪ್ರವೇಶಿಸಲ್ಲ, ಅದು ಹೊರಗಡೆನೇ ಇರ್ಬೇಕದು. ಒಂದು ಕಲ್ಲು ಆರೆ ಮೇಲೆ ದೊಡ್ಡ ಕೋರೆ ಮೇಲೆ ಇರುವುದರಿಂದ ಆ ಕೋರೆಯಲ್ಲಿ ಒಂದು ಹೆಜ್ಜೆ ಇತ್ತು ಅಂತ ಹೇಳಿ ಪೂರ್ವಿಕರು ಹೇಳುವರು.